ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾಭಾರತ ವಿಶೇಷ ಡಿಬೇಟ್ ಕಾರ್ಯಕ್ರಮ. ನರೇಂದ್ರ ಮೋದಿ ಅವರು ಮೊನ್ನೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಇಸ್ ಬಾರ್ 400 ಪಾರ್. ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಯಿಂದ ಈ ಮಾತು ಬಂತು, ನಾನು ಅದನ್ನು ಆಶೀರ್ವಾದ ಅಂತ ತಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. 370 ಬಿಜೆಪಿಗೆ ಬರುತ್ತೆ, 400 ಕ್ರಾಸ್ ಆಗುತ್ತೆ NDA ಅಂತ ಹೇಳಿ. ಹಾಗಿದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದರೆ, ಕಳೆದ ಬಾರಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25ಕ್ಕೆ ಬಿಜೆಪಿ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದರೆ, ಒಂದು ಕಾಂಗ್ರೆಸ್, ಒಂದು JDS, ಮತ್ತೊಂದು ಮಂಡ್ಯದಲ್ಲಿ ಸುಮಲತಾ ಅವರು. ಹಾಗಿದ್ದರೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕಳೆದ ಬಾರಿ 303 ಆದರೆ ಈ ಬಾರಿ 370. ಹಾಗಿದ್ದರೆ ಕರ್ನಾಟಕದಲ್ಲೆಷ್ಟು? ಈ ಬಗ್ಗೆ ಒಂದು ಒಪಿನಿಯನ್ ಪೋಲ್, ಕೆಲವು ಪ್ರಶ್ನೆಗಳನ್ನು ಜನರಲ್ಲಿ ಕೇಳಲಾಯಿತು. ಹಾಗಿದ್ದರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಒಂದು ಫಿಗರ್ ಹೇಳುತ್ತೆ, BJP 28ಕ್ಕೆ 28 ಫಿಗರ್ ಹೇಳುತ್ತೆ, JDS ಕೂಡ 4 ಕ್ಷೇತ್ರಗಳನ್ನು ದಕ್ಕಿಸಿಕೊಂಡಿದೆ. ಯಾವ ಯಾವ ಪಕ್ಷ ಯಾವ ಯಾವ ಸ್ಥಾನಮಾನಗಳನ್ನು ಗೆದ್ದುಕೊಳ್ಳುತ್ತೆ? ಹಾಗಾಗಿ ಅವರಲ್ಲಿ ನಾವು ಕೇಳಿದಂಥ ಪ್ರಶ್ನೆ ಆದರೂ ಏನು? ಬನ್ನಿ ಈ ಡಿಬೇಟನ್ನು ಶುರು ಮಾಡೋಣ. ನಿಮಗಿವತ್ತು ಅಕ್ಯುರೇಟ್ ಆಗಿ 28 ಲೋಕಸಭಾ ಸ್ಥಾನಗಳ ಪೈಕಿ BJP ಎಷ್ಟು ಗೆಲ್ಲತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲತ್ತೆ, JDS ಎಷ್ಟು ಗೆಲ್ಲತ್ತೆ ಅನ್ನೋದರ ನಿಖರ ಮಾಹಿತಿ ಸಿಗತ್ತೆ. ಬನ್ನಿ ಡಿಬೇಟ್ ಶುರು ಮಾಡೋಣ. ಓಕೆ, ಸೊ ಮೊದಲು ಈ ಒಪಿನಿಯನ್ ಪೋಲಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀವಿ. ಈಗ ಪಂಚರಾಜ್ಯ ಚುನಾವಣೆ ಆದಾಗ ನಾವು ಇದೇ ಪಿ ಮಾರ್ಕ್ ಒಪಿನಿಯನ್ ಪೋಲ್ ಅಂತ ಮಾಡಿದ್ವಿ, ಎಲ್ಲರೂ ನಮ್ಮೊಂದಿಗಿದ್ರಾಗ. ಆ ಪಿ ಮಾರ್ಕ್ ಪೋಲಲ್ಲಿ ಆ್ಯಕ್ಚುಲಿ ಯಾರು ಛತ್ತೀಸ್ಗಢಲ್ಲಿ ಯಾರು ಬರ್ತಾರೆ ಅಂತ ಹೇಳಿರಲಿಲ್ಲ ಸರಿಯಾಗಿ. ಅದೊಂದು ರಾಜ್ಯ ಬಿಟ್ಟರೆ ಇನ್ನು ಎಲ್ಲ ರಾಜ್ಯದಲ್ಲೂ ಸರಿಯಾಗಿ ಬಂತು. ಈಗ ಇವತ್ತಿನ ಒಪಿನಿಯನ್ ಪೋಲ್ ಇದೆಲ್ಲ ಪಿ ಮಾರ್ಕ್ ಒಪಿನಿಯನ್ ಪೋಲಲ್ಲಿ ಶೆಟ್ಟಿ ಅವರೇ ಮತ್ತು ಸ್ಮಿತಾ ಅವರೇ, ಒಂದು ವೋಟ್ ಶೇರ್ ಕರ್ನಾಟಕದಲ್ಲಿ ಇವತ್ತು ಎಲೆಕ್ಷನ್ ಆದರೆ ಲೋಕಸಭಾ ಚುನಾವಣೆ ಆದರೆ ಯಾವ ಪಾರ್ಟಿಗೆ ಎಷ್ಟು ವೋಟ್ ಶೇರ್ ಸಿಗುತ್ತೆ, ಯಾವ ಪಾರ್ಟಿಗೆ ಎಷ್ಟು ಸೀಟ್ ಸಿಗುತ್ತೆ ಅನ್ನೋದು ಇವತ್ತು ನಾವು ಇನ್ನೊಂದು 20 ನಿಮಿಷದಲ್ಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈಗ ನೋಡಿ, ನಾವು ರಾಮ ಮಂದಿರದ ಬಗ್ಗೆ ಚರ್ಚೆ ಮಾಡ್ತೀವಿ, ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಈಗ ತೆರಿಗೆ ಬಗ್ಗೆ ದೊಡ್ಡ ಚರ್ಚೆ ನಡೀತಿದೆ. ಇವೆಲ್ಲ ಚರ್ಚೆ ಸ್ಟುಡಿಯೋದಲ್ಲಾಗತ್ತೆ, ಡೆಲ್ಲಿಯಲ್ಲಾಗತ್ತೆ, ಬೆಂಗಳೂರಲ್ಲಾಗತ್ತೆ. ಆದರೆ ಜಿಲ್ಲೆಗಳಲ್ಲಿ ಜನರು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಾರೆ? ದೊಡ್ಡ ವ್ಯಕ್ತಿಗಳು ಮಾತ್ರ ಅದ್ರ ಬಗ್ಗೆ, ಸ್ಪೆಷಲಿಸ್ಟ್ಗಳು ಮಾತ್ರ ಮಾತಾಡ್ತಾ ಇರ್ತಾರೆ. ವೋಟ್ ಹಾಕ್ಬೇಕಾದ್ರೂ ಜನ ಅವರೇನು ಹೇಳ್ತಾರೆ ಅಂತ ಇವತ್ತು ಇದು ಒಂದು ಎಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿಮಗೆ. ಬನ್ನಿ ಚರ್ಚೆ ಶುರು ಮಾಡೋಣ. ನಮ್ಮ ಹತ್ರ ಬ್ರೇಕಿಂಗ್ ನ್ಯೂಸ್ ಇದೆ. ಫಸ್ಟು ಸ್ಮಿತಾ ಅವ್ರ ಜೊತೆ. ಬಟ್ ಚರ್ಚೆಯಲ್ಲಿ ಇವತ್ತು ಅಶೋಕ್ ಗೌಡ್ರು BJP ವಕ್ತಾರರು, ಅಶ್ವಿನ್ ಕುಮಾರ್ JDS ವಕ್ತಾರರು, ಸೂರ್ಯ ಮುಕುಂದರಾಜ್ ಕಾಂಗ್ರೆಸ್ ವಕ್ತಾರರು, ಅಶೋಕ್ ಮೃತ್ಯುಂಜಯ್ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಮತ್ತು ಸಮೀವುಲ್ಲಾ ಹಿರಿಯ ಪತ್ರಕರ್ತರು ನಮ್ಮ ಸ್ಟುಡಿಯೋದಲ್ಲಿ. ಸ್ಮಿತಾ ಅವರೇ, ಶುರು ಮಾಡೋಣ. ಎಕ್ಸಾಕ್ಟ್ಲಿ, ವಿಷಯಾಧಾರಿತ ಚರ್ಚೆ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಕೇವಲ ನಂಬರ್ಗಳ ಆಧಾರದ ಮೇಲೆ, ಪರ್ಸೆಂಟೇಜ್ಗಳ ಆಧಾರದ ಮೇಲೆ ಇಂತಿಷ್ಟು ಸ್ಥಾನ ಇಂತಿಂಥ ಪಕ್ಷ ಗೆಲ್ಲಬಹುದು ಅಂತ ಹೇಳುತ್ತೆ. ಆದರೆ ಕರ್ನಾಟಕದಲ್ಲಿ ಮತದಾರರು ವೋಟ್ ಹಾಕುವಾಗಲೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಹಾಗಾಗೇನೆ ಯಾವೆಲ್ಲ ವಿಚಾರಗಳು ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಈ ದಿನಕ್ಕೆ, ಇದರ ಆಧಾರದ ಮೇಲೆ ನಡೆದಿರುವ ಸಮೀಕ್ಷೆ. ಹೀಗಾಗಿ ಈ ಚರ್ಚೆಯನ್ನ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ನ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ನಡೆಸಿರೋದು ಅತಿ ದೊಡ್ಡ ಒಪಿನಿಯನ್ ಪೋಲ್. ಮತದಾರರ ಮನದಾಳದ ಮಾತನ್ನ ಅರಿತು ನಿಮ್ಮ ಮುಂದೆ ಅದರ ಅಂಕಿ ಸಂಖ್ಯೆಯನ್ನ ಇಡುವ ಪ್ರಯತ್ನವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ದಿನ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಕರುನಾಡಿನ ಮತದಾರರು ಯಾವ್ಯಾವ ವಿಚಾರಗಳನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ, ಯಾವ ವಿಚಾರದಲ್ಲಿ ಯಾವ ಪಕ್ಷದ ನಿಲುವು ಸರಿ, ಯಾವ ಪಕ್ಷದ ನಿಲುವು ತಪ್ಪು ಅಂತ ಹೇಳಿ ಕರ್ನಾಟಕದ ಜನರು ತೀರ್ಪನ್ನ ಕೊಡ್ತಿದ್ದಾರೆ. ಇದರ ಆಧಾರದ ಮೇಲೆ ನಡೆದಿರುವ ಒಪಿನಿಯನ್ ಪೋಲ್. ಹಾಗಾಗಿ ಹೇಳಿದೆ, ನಾವು ಕೇವಲ ಅಂಕಿ ಸಂಖ್ಯೆಗಳನ್ನ ಮಾತ್ರ ಕೊಡ್ತಿಲ್ಲ, ಅದನ್ನು ಕೊಡ್ತೀವಿ. ಎಷ್ಟೆಷ್ಟು ಪರ್ಸೆಂಟೇಜ್ ಯಾವ ಪಕ್ಷಕ್ಕೆ ಸಿಗುತ್ತೆ ಆ ನಂಬರ್ಸ್ ಕೂಡ ಕೊಡ್ತೀವಿ. ಆದ್ರೆ ವಿಚಾರಗಳ ತರ್ಕ ಮತದಾರರ ಮನಸ್ಸಿನಲ್ಲಿ ಯಾವ ರೀತಿ ಆಗಿದೆ ಆ ಸುದ್ದಿಯನ್ನ ಕೂಡ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಪ್ರಶ್ನೆ ಕೇಳ್ಬಿಡಲ್ಲ ಸ್ಮಿತಾ ಅವರೇ, ನೀವು ಮೊದಲೇ ಅದು ಪ್ರಶ್ನೆ ನಾವು ಅದು ಹಾಕೋ ಮೊದಲು ಸ್ಕ್ರೀನ್ ಮೇಲೆ ಒಂದು ಕ್ವಿಝು. BJP ಅವರು ಎಲ್ಲ ಒಂದು ಓಪನಿಂಗ್ ರೌಂಡ್ ತಗೊಳ್ಳೋಣ.
ಎಸ್ಟಿಮೇಟೆಡ್ ಗೆಸ್ ಕೊಟ್ಬಿಡಿ ಎಷ್ಟು ಬರ್ಬೋದು ಅಂತ. 28ರಲ್ಲಿ ಎಷ್ಟು? ಅದು ಎಂಡಲ್ಲಿ ಯಾರು ಆ ಎಂಡಲ್ಲಿ ಯಾರಿಗೆ JDS BJP ಇಲ್ಲ ಇಲ್ಲ, ಯಾರು ಸರಿಯಾದ ನಂಬರ್ ಹೇಳ್ತಾರೋ ಅವ್ರಿಗೆ 2 ಬಾಟಲ್ ಸಿಗುತ್ತೆ. 2 ಬಾಟಲ್ ಅದನ್ನ ವಿಡಿಯೋ ಐತಲ್ಲ, 2 ಬಾಟಲ್ ಸಿಗುತ್ತೆ ನಿಮಗೆ. ಬ್ರ್ಯಾಂಡ್ ಹೇಳ್ತಿಲ್ಲ, ಅದು ಅಡ್ವರ್ಟೈಸಿಂಗ್ ಕೊಟ್ಟಿದಾರೋ ಇಲ್ಲಿ ಗೊತ್ತಿಲ್ಲ. ಅಶೋಕ್ ಗೌಡ್ರೆ ಎಷ್ಟು? 28ಕ್ಕೆ 28 ಗೆಲ್ತೀವಿ BJP JDS. ಅಶ್ವಿನ್ ಕುಮಾರ್ 28 ಗೆಲ್ಲಂತ ಚಾನ್ಸಸ್ ಇದೆ. 26 ಅಂತೂ ಅದರಲ್ಲಿ ಮಿಸ್ ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಇನ್ನೆರಡು ಕೇಳ್ಬೋದು ನೀವು ಯಾರು ಅಂತ. ಯಾರಾದ್ರೂ ಕಾಂಗ್ರೆಸ್ ಅಲ್ಲಿ ಬೇಜಾರಾಗಿ ಈಗ ಆಲ್ರೆಡಿ ಗೊತ್ತಾಗಿದೆ ಅಲ್ಲಿ ನಾಯಕತ್ವದ ಕೊರತೆ, ಎಲ್ಲಾ ರೀತಿಯ ಒಂದು ಏನೋ ನಂಬರ್ ಅಷ್ಟೇ. 26 ಸಮೀಲ ಒಂದು 20 ಈಗಿನ ಸ್ಥಿತಿನಲ್ಲಿ ಒಂದು 20 ಆಸ್ಪಾಸು BJP ಬರಬಹುದು, ಒಂದು 8 ಕಾಂಗ್ರೆಸ್ ಬರಬಹುದು ಅನ್ಸುತ್ತೆ. ಓಕೆ, ಸೂರ್ಯ ನಾವೊಂದು 15 ಸೀಟ್ ಬರ್ತೀವಿ. ಮಿಕ್ಕಿದ್ದು ನೋಡ್ಬೇಕು ಅವರಿಬ್ಬರಲ್ಲಿ ಯಾವ ರೀತಿ ಗೆದ್ದಿರೋ ಸೀಟ್ನ ಬಿಟ್ಕೊಡ್ತಾರ ಅಂತ ನೋಡ್ಬೇಕು. ಫೋನ್ ಫ್ರೆಂಡ್ ಮಾಡ್ಬೇಕಾ? ನಿಮ್ಗೆ ಒಂದು ಆಪ್ಷನ್ ಕೊಡ್ಬೋದು. ಫೋನ್ ಆಮೇಲೆ ಎಲೆಕ್ಷನ್ ಆಸ್ ಆನ್ ಟುಡೇ 15 ಇದೀವಿ, ನೋಡೋಣ ಅವರಿಬ್ರು ಹೆಂಗ್ ಕಿತ್ತಾಡ್ಕೊಂತಾರೆ ಅಂತ ಇನ್ನೂ ಕಾದ್ ನೋಡ್ಬೇಕು. ಚೆನ್ನಾಗಿದೆ ಅಶೋಕ್ ಕಾಂಬಿನೇಷನ್. ಅಶೋಕ್ ಬರುತ್ತೆ ಇಂಡಿಯಾ ಒಕ್ಕೂಟ, 12 BJP ಬರುತ್ತೆ, 12 BJP, 16. ರೈಟ್. ಮುಂದಿನ ಸುದ್ದಿಗೆ ಹೋಗೋಕ್ ಮುಂಚೆ, ಅಂದ್ರೆ ಆ ಪ್ರಶ್ನೆಗಳನ್ನ ನಿಮ್ ಮುಂದೆ ಇಡೋಕ್ ಮುಂಚೆ, ಯಾವ ಆಧಾರದ ಮೇಲೆ ನಾವು ಈ ಪ್ರಶ್ನೆಗಳನ್ನ ಕೇಳಿದ್ವಿ, ಹಾಗೆ ಮತದಾರರ ಉತ್ತರ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಅಂಶಗಳನ್ನ ನಿಮ್ ಮುಂದೆ ಇಟ್ಬಿಡ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸಮೀಕ್ಷೆ ನಡೆಸಿರೋದು 6 ಪ್ರಶ್ನೆಗಳನ್ನ ಕರ್ನಾಟಕದ ಮತದಾರರ ಮುಂದಿಟ್ಟಿದ್ದೀವಿ. ನಾವು ಕೇಳಿದ ಪ್ರಶ್ನೆಗೆ ಕನ್ನಡಿಗರ ಉತ್ತರಗಳೇನು ಒಂದೊಂದಾಗಿ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಒಂದೊಂದೇ ಪ್ರಶ್ನೆ, ಹಾಗೆ ಆ ಪ್ರಶ್ನೆಗೆ ಮತದಾರರು ಕೊಟ್ಟಿರುವ ತೀರ್ಮಾನ. ಪ್ರಶ್ನೆ ಕೇವಲ ಅಲ್ಲಿ ಇಲ್ಲಿ ಆಯ್ದ ಪ್ರಶ್ನೆಗಳಲ್ಲ, ಈ ದಿನಕ್ಕೆ ಚರ್ಚೆ ಆಗ್ತಾ ಇರುವ ಹಾಗೆ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರುವಂತಹ ವಿಚಾರಗಳ ಆಧಾರದ ಮೇಲೆ ಕೇಳಲಾಗಿರುವ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಮತದಾರರು ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಡಿಸೈಡ್ ಮಾಡುತ್ತೆ. ಮತದಾರರ ಮನಸ್ಸಿನ ಮೇಲೆ ಯಾವ ಪಕ್ಷದ ನರೇಟಿವ್ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂತ ಹೇಳಿ ನಾವು 6 ಪ್ರಶ್ನೆಗಳನ್ನ ಕನ್ನಡಿಗರ ಮುಂದಿಟ್ಟಿದ್ದೇವೆ. ನಾವು ಕೇಳಿದ ಪ್ರಶ್ನೆಗೆ ಕನ್ನಡಿಗರ ಉತ್ತರ ಏನು? ಯಾಕಂದ್ರೆ 28 ಲೋಕಸಭಾ ಕ್ಷೇತ್ರಗಳನ್ನ ಡಿಸೈಡ್ ಮಾಡೋದು ಅವರು. ಒಂದೊಂದಾಗಿ ನಿಮ್ಮ ಮುಂದೆ ಒಂದೊಂದೇ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಯಾವುದು? ಮೊದಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಹಿಂಟ್ ಇದು. ರಾಮ ಮಂದಿರ ವಿಚಾರ ಕಳೆದ ಅನೇಕ ಚುನಾವಣೆಗಳಿಂದ ಪ್ರಣಾಳಿಕೆ ಭಾಗ ಆಗಿತ್ತು, ಆದ್ರೆ ಈಗ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಬಿಜೆಪಿ ರಾಮ ಭಕ್ತಿ, ರಾಷ್ಟ್ರ ಭಕ್ತಿ ಅಂತ ಹೇಳಿ ರಾಷ್ಟ್ರೀಯತೆಯ ಒಂದು ಆಯಾಮವನ್ನ ಕ್ರಿಯೇಟ್ ಮಾಡಿ ಮತದಾರರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾ ಇತ್ತು. ಅದನ್ನ ಬಿಜೆಪಿ ಅವರು ಒಪ್ಪೋದು ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಆದ್ರೆ ಮತದಾರರ ಮೇಲೆ ರಾಮ ಮಂದಿರ ವಿಚಾರ ನಿಜವಾಗ್ಲೂ ಕೂಡ ಪರಿಣಾಮ ಬೀರಿದ್ಯಾ? ನಮ್ಮ ಮೊದಲ ಪ್ರಶ್ನೆ, ನಾವು ಕೇಳಿದ ಮೊದಲ ಪ್ರಶ್ನೆ, ಚುನಾವಣೆಯಲ್ಲಿ ರಾಮ ಮಂದಿರ ವಿಚಾರ ಬಿಜೆಪಿಗೆ ನೆರವಾಗುತ್ತಾ? ಸ್ಟ್ರೇಟ್ ಪ್ರಶ್ನೆ, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ನೆರವಾಗುತ್ತೆ ಅಂತ ನಾವು ಕೇಳಿರೋ ಪ್ರಶ್ನೆಗೆ ನಂಬರ್ಸ್ ನಾವು ಹಾಕಿದೀವಿ. ಹೌದು, ಬಿಜೆಪಿಗೆ ರಾಮ ಮಂದಿರ ಹೆಲ್ಪ್ ಆಗುತ್ತೆ ಅಂದವರು 61% ಮಂದಿ, 61% ಮಂದಿ ಉತ್ತರ ಕೊಟ್ಟಿರೋದು ರಾಮ ಮಂದಿರ ವಿಚಾರ ಬಿಜೆಪಿಗೆ ಪ್ಲಸ್ ಆಗುತ್ತೆ ಚುನಾವಣೆಯಲ್ಲಿ. ಇಲ್ಲ ಅಂದವರು 24%. ಇದ್ರ ಬಗ್ಗೆ ಈಗಲೇ ಹೇಳಕ್ಕಾಗಲ್ಲ ನಾವು ಅಂದವರು 15%. ಓಕೆ, ಸಮೀಲ್ ಅವರೇ, ನಿಮ್ಮ ಟೇಕ್ಅವೇಸ್ ಈಗ ಈ ನಂಬರ್ ನೋಡಿದ್ರೆ ಏನು ಸರ್ಪ್ರೈಸ್ ಏನಿಲ್ಲ ಇಲ್ಲಿ ಅಲ್ಲ? ಹೌದು, ಅಂತಹ ಆಶ್ಚರ್ಯ ಏನಲ್ಲ. ಬಟ್ ರಾಮನ ಅಲೆ ಏನು ನನಗೇನು ಕಾಣ್ತಿಲ್ಲ. ಇಲ್ಲಿ ರಾಮನ ಗಾಳಿ ಕಾಣ್ತಿದೆ, ರಾಮನ ಪರ ಮನಸ್ಸುಗಳು ಕಾಣ್ತಿವೆ, ರಾಮನ ಅಲೆ ಏನು ಎದ್ದಿಲ್ಲ. ಯಾಕೆ ಅಂತಂದ್ರೆ ಈಗ ಸದ್ಯಕ್ಕೆ ನಮ್ಮ ಕಣ್ಣು ಮುಂದೆ ಕಾಣ್ತಿರೋದು ರಾಮ ಮಂದಿರ ನಿರ್ಮಾಣದ ವಿಚಾರ ಅಷ್ಟೇ ಮಾತ್ರ. ಕಾಂಗ್ರೆಸ್ಸು ಇನ್ನೂ ನೆರೆಟಿವ್ನ ಕರ್ನಾಟಕದ ಮಟ್ಟಿಗೆ, ನ್ಯಾಷನಲ್ ಬಗ್ಗೆ ಮಾತಾಡಲ್ಲ, ಕರ್ನಾಟಕದ ಮಟ್ಟಿಗೆ ಅವರು ಇನ್ನೂ ನೆರೆಟಿವ್ಸ್ ಏನಿದೆ ಅಥವಾ ಅಜೆಂಡಾ ಏನಿದೆ ಕಾಂಗ್ರೆಸ್ ಅವರು ಇನ್ನೂ ಫಿಕ್ಸ್ ಮಾಡಿಲ್ಲ. ಈಗ ತೆರಿಗೆ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು, ಬರುವ ದಿನಗಳಲ್ಲಿ ಯಾವ ಟರ್ನ್ ತಗೊಳುತ್ತೋ ಗೊತ್ತಿಲ್ಲ. ಬಟ್ ಇದು ಬಿಜೆಪಿಗೆ ಸಹಾಯ ಆಗುತ್ತೆ ಡೆಫಿನೆಟ್ಲಿ ಕರ್ನಾಟಕದಲ್ಲಿ. ಅಶೋಕ್ ಗೌಡ್ರೆ, ಅದು 61, 81, 91 ಆಗೋ ಸಾಧ್ಯತೆನೂ ಇತ್ತೇನೋ, ಬಟ್ 61 ಸ್ವಲ್ಪ ಕಮ್ಮಿ ಅನ್ನಿಸ್ತಿದ್ಯಾ? ಯಾಕಂದ್ರೆ ಬಿಜೆಪಿಗೆ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು. ಇಲ್ಲ, ವಿಚಾರಕ್ಕೆ ನೋಡಿ, ಕನ್ನಡಿಗರು ಯಾವಾಗ್ಲೂ ಸಹ ಎಲ್ಲ ವಿಚಾರನೂ ಮನಸ್ಸಲ್ಲಿ ಇಟ್ಕೊಂಡೇ ಓಟ್ ಹಾಕೋದು. ನಾವು ತುಂಬ ಹಿಂದೆ ಎಲೆಕ್ಷನ್ಸ್ಗೆ ಹೋಗೋದು ಬೇಡ, 83 ಇಟ್ಕೊಳ್ಳೋಣ. 83 ಇಟ್ಕೊಂಡಾಗ ಅವ್ರು ಡೆವಲಪ್ಮೆಂಟ್ ವಿಚಾರನೂ ಮನಸ್ಸಲ್ಲಿ ಇಟ್ಕೊತಾರೆ. ಆಮೇಲೆ ಅವ್ರಿಗೆ ತುಂಬ ಇಂಪ್ಯಾಕ್ಟ್ ಆಗ್ತಕ್ಕಂತಹ, ಆ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಆಗ್ತಕ್ಕಂಥ ವಿಚಾರನ ಇಟ್ಕೊತಾರೆ. ಆಮೇಲೆ ಯಾರು ಪೋಲ್ ಪ್ರಾಮಿಸಸ್ನ ಫುಲ್ಫಿಲ್ ಮಾಡಿದ್ದಾರೆ ಅಂತೂ ಇಟ್ಕೊತಾರೆ. ಅಂದರೆ ನಾವು ಆರ್ಟಿಕಲ್ 370 ಇರ್ಬೋದು ಮತ್ತು ರಾಮ ಮಂದಿರ ಇರ್ಬೋದು, ಪೋಲ್ ಪ್ರಾಮಿಸ್ನ ಫುಲ್ಫಿಲ್ ಮಾಡಿದ್ದೀವಿ ಅನ್ನೋದು ಕರ್ನಾಟಕದ
ಜನರ ಮನಸ್ಸಿಗೆ ಹೋಗಿರ್ತಕ್ಕಂಥ ವಿಚಾರ. ನಾವೇನು ಇದರಿಂದ ತುಂಬ ನಮಗೆ ವೇವ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇದು ನಮ್ಮ ಅಜೆಂಡಾ. ಹೇಳ್ಬೇಡಿ ಸರ್ ನೀವು. ಅಲ್ಲಲ್ಲ ಒಂದು ನಿಮಿಷ ಲೆಟ್ ಮಿ ಜಸ್ಟ್ ಕರೆಕ್ಟ್ ದ ವರ್ಡ್. ಕರ್ನಾಟಕ ಮತ್ತು ಕೆಲವು ರಾಜ್ಯಗಳಲ್ಲಿ ಇದೆಯಲ್ಲ, ಇದು ಡೆವಲಪ್ಮೆಂಟ್ ವಿಚಾರನೂ ಮನಸ್ಸಲ್ಲಿ ಇಟ್ಕೊಂಡೆ ಓಟ್ ಹಾಕಂಥ ರಾಜ್ಯಗಳು. ನೀವು ಕೆಲವು ರಾಜ್ಯಗಳಲ್ಲಿ ಕೆಲವ್ರ ಮನಸ್ಥಿತಿ ಏನಿರುತ್ತೆ ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಸರಿ ಎಮೋಷ್ನಲ್ ಆಗಿ ಓಟ್ ಹಾಕ್ಬೋದು. ಕರ್ನಾಟಕ ಏನಿದೆಯಲ್ಲ, ಅಂದರೆ ನೀವು ಹೇಳ್ತಿರೋದಕ್ಕೆ ಲಾಸ್ಟ್ ಟೈಮ್ 25 ಬಂದಿದೆ, ಈಗೇನು ಹೊಸದು ಅಂತ. ಇಲ್ಲ ನಾವು 28 ಗೆಲ್ತೀವಿ ಸತಿ. ಯಾಕೆ ಅಂತಂದರೆ ನಾವು ನೋಡಿ, ಫ್ಯಾಕ್ಟ್ ಆಫ್ ದ ಮ್ಯಾಟ್ರ್ ಇಸ್ ವೆರಿ ಸಿಂಪಲ್. ನಾವು ಗ್ರೌಂಡ್ಗೆ ಹೋಗಿ ನೋಡ್ಕೊಂಬಂದಿದ್ದೀವಿ. ಸಿದ್ದರಾಮಯ್ಯನ ಫ್ಯಾನ್ಸು, DK ಶಿವಕುಮಾರ್ ಫ್ಯಾನ್ಸು, ಖರ್ಗೆ ಫ್ಯಾನ್ಸು, ದೇವೇಗೌಡರಿಗಾಗಲೇ ನಮ್ಮ ಜೊತೆ ಬಂದಿರೋ ಬೇರೆ ವಿಚಾರ. ಇವ್ರ ಫ್ಯಾನ್ಸ್ ಈ ಸತಿ ಹೇಳ್ತಿರೋದೇನು ಅಂದರೆ ನಾವು ಮೋದಿಯವ್ರಿಗೆ ಓಟ್ ಹಾಕ್ತೀವಿ. ನಿಮ್ಗೆ ಹೇಳಿದ್ರ ಸರ್? ಪರ್ಸ್ನಲ್ ಆಗಿ ನಾನೇ ಹೇಳಿದ್ದೀನಿ. ಅಲ್ಲ ಇದು ನಾನು ಎಕ್ಸಾಚರೇಟ್ ಮಾಡಿ ಹೇಳ್ತಾ ಇಲ್ಲ. ನಾನು ಕಮ್ಯುನಿಟಿ ವೈಸ್ ನಾನು ನಿಮ್ಮ ಮಾತನ್ನು ನಾನು ಅಲ್ಲಗಳೆಯೋದಿಲ್ಲ. ಒಂದು ವೇಳೆ ಈ ಆಹ್ವಾನ ಬಂತಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ, ಅವರು ಒಂದು ವೇಳೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿದ್ದಿದ್ರೆ ಆ ಫ್ಯಾನ್ಸ್ಗಳು ಬಹುಶಃ ಇಲ್ಲ ಡೆಫಿನೆಟ್ ಆಗಿ ಏನಾಗಿರೋದು ಅಂತಂದರೆ, ಅವರು ಜನ ಯೋಚನೆ ಮಾಡೋರು. ಹೌದಪ್ಪ, ಇವರೂ ಸಹ ನೋಡಿ, ಕಾಂಗ್ರೆಸ್ದು ಯಾವಾಗಲೂ ಸಹ ಒಂದು ರೀತಿಯಲ್ಲಿ ಹೇಳ್ಕೊಳಕ್ಕೆ ಸೆಕ್ಯುಲರು, ಅದರ್ವೈಸ್ ದೇ ಆರ್ ವೆರಿ ಹೈಲಿ ಕಮ್ಯುನಲ್ ಆ್ಯಂಡ್ ಹೈಲಿ ಪೋಲರೈಸೇಷನ್. ಆಮೇಲೆ ಅವರು ಒಂದು ಧರ್ಮಕ್ಕೆ ಒಂದು ರಿಲಿಜನ್ಗೆ ತುಷ್ಟೀಕರಣ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಇದೆ. ಅದನ್ನು ಅವ್ರು ಪ್ರೂವ್ ಮಾಡಿದ್ರು ಹೋಗದೆ ಇದ್ದಿದ್ರಿಂದ. ಅದ ಆ ಪ್ರಶ್ನೆ ಸೂರ್ಯ ಅವ್ರಿಗೆ ಕೇಳಬೇಕು. ಹೋಗಿದ್ದಿದ್ರೆ ಬಹುಶಃ 24 ಇದೆಯಲ್ಲ ಅಲ್ಲಿ, ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರ್ತಿತ್ತು.